ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನ್ ಬಂದಿದ್ದೀನಿ ನಿಮ್ಮೆಲ್ಲರ ಸೂಪರ್ ಸಿರಿ ರಾಕೇಶ್. ಫ್ರೆಂಡ್ಸ್, ಇವತ್ತು ನಾವು ನವರಾತ್ರಿ ಹಬ್ಬದ 3ನೇ ದಿನದ ಆಚರಣೆಯಲ್ಲಿದ್ದೇವೆ. ಇವತ್ತು ನಮ್ಮ ತಾಯಿಯ ಸ್ವರೂಪ ಯಾವ್ದಪ್ಪ ಅಂದ್ರೆ ಚಂದ್ರಗಂಟ. ಚಂದ್ರಗಂಟ ಅಂತ ಹೇಳಿದ ತಕ್ಷಣ ನಮ್ಗೆ ಇಲ್ಲಿ 2 ವಿಷಯಗಳು ನೆನಪಾಗುತ್ತಲ್ವಾ? ಯಾವ್ದ್ಯಾವ್ದು ಅಂದ್ರೆ ಒಂದು ಚಂದ್ರ, ಮತ್ತೊಂದು ಗಂಟೆ. ನೋಡಿ, ನಮ್ಮ ತಾಯಿ ಇವತ್ತು ಹಣೆ ಮೇಲೆ ಒಂದು ಚಂದ್ರನ ಆಕಾರದಲ್ಲಿ ಹಾಫ್ ಮೂನ್, ಒಂದು ಚಂದ್ರನ ಆಕಾರದಲ್ಲಿ ತಿಲಕನ ಇಟ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಒಂದು ಗಂಟೆಯ ರೂಪದಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇವತ್ತು ಈ ತಾಯಿಗೆ ಚಂದ್ರಗಂಟೆ ಅಂತ ಹೆಸರು ಹೇಳ್ತಾರೆ. ಜೊತೆಗೆ ಇವರ ಸ್ವರೂಪ ಹೇಗಿರುತ್ತೆ ಅಂದ್ರೆ, ಇವರು ಕೊರಳಿನಲ್ಲಿ ಅಂದ್ರೆ ಕತ್ತಿನಲ್ಲಿ ಗಂಟೆಗಳ ಮಾಲೆನ ಹಾಕೊಂಡಿರ್ತಾರೆ. ಯಾಕಪ್ಪ ಅಂದ್ರೆ ಆ ಗಂಟೆಗಳಿಂದ ಬರ ಅಂತ ಸದ್ದು ಅಂದ್ರೆ ಸೌಂಡ್, ಇದರಿಂದ ಶತ್ರು ವಿನಾಶನ ಆಗುತ್ತೆ ಅಂತಾನು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮನೆಗಳಲ್ಲಿ ಪೂಜೆ ಮಾಡುವಾಗ, ಒಂದು ಮದುವೆ ಶುಭ ಸಮಾರಂಭಗಳಲ್ಲಿ ಗಂಟೆ ಸದ್ದು ಮಾಡೋದ್ರಿಂದ ಅಲ್ಲಿರಂತ ಶತ್ರು ವಿನಾಶನ ಆಗುತ್ತೆ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಕೂಡ ಬರೆದಿದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಈ ಚಂದ್ರಗಂಟ ತಾಯಿಗೆ 10 ಕೈಗಳನ್ನ ಇರುತ್ತೆ. 10 ಕೈಗಳಲ್ಲಿ 2 ಕೈಗಳಲ್ಲಿ ಅಭಯ ಇರುತ್ತೆ. ಅಭಯ ಹಸ್ತ ಯಾವಾಗ್ಲೂ ಕೂಡ ಒಂದು ಒಳ್ಳೆ ಜನಕ್ಕೆ ಒಳಪನ್ನ ಮಾಡ್ಬೇಕು ಅಂತ ತೋರಿಸ್ತಾ ಇರ್ತಾರೆ. ಜೊತೆಗೆ ಇವರು ಅನೇಕ ಒಂದು ಶಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಬಿಲ್ಲು, ಬಾಣ, ಕಮಂಡಲ, ಕಮಲದ ಹೂವು, ಜಪಮಾಲೆ ಇನ್ನ ಇತ್ಯಾದಿ ಇವ್ರ ಕೈಗಳಲ್ಲಿ ಇಟ್ಕೊಂಡಿರ್ತಾರೆ. ಇವ್ರನ್ನ ತ್ರಿನೇತ್ರಳು ಅಂತ ಕೂಡ ಕರೀತಾರೆ. ತ್ರಿನೇತ್ರಳು ಅಂದ್ರೆ 3 ಕಣ್ಣನ್ನ ಹೊಂದಿರೋ ಅಂತ ಮಹಾತಾಯಿ. ಒಂದು 3ನೇ ಕಣ್ಣು ಸದಾ ಕಾಲ ತೆರೆದಿರ್ತಾರೆ. ಯಾಕಪ್ಪ ಅಂದ್ರೆ ದುಷ್ಟರನ್ನ, ಕೆಟ್ಟ ಜನಗಳಿಗೆ ಒಂದು ವಿನಾಶನ ಮಾಡಿ ಒಳ್ಳೆ ಜನಗಳಿಗೆ ಒಂದು ಒಳಪನ್ನ ಕೊಡ್ಬೇಕು ಅಂತ ಹೇಳಿ ಈ ನಮ್ಮ ಚಂದ್ರಗಂಟ ತಾಯಿಯು 3 ಕಣ್ಣಗಳಲ್ಲಿ 1 ಕಣ್ಣನ್ನ ಯಾವಾಗ್ಲೂ ಕೂಡ ತೆರೆದಿರ್ತಾರೆ. ಅದಕ್ಕೋಸ್ಕರ ಇವ್ರನ್ನ ವಿಭಿನ್ನ ಹೆಸರುಗಳಿಂದ ಕೂಡ ಕರೀತಾರೆ. ಆ ಹೆಸರುಗಳು ಯಾವ್ದಪ್ಪ ಅಂದ್ರೆ ಚಂದ್ರಗಂಟ, ಚಂದ್ರಿಕಾ, ರಣಚಂಡಿ, ಚಾಮುಂಡಿ, ದುರ್ಗೆ. ಇದೆಲ್ಲ ಇವತ್ತಿನ ತಾಯಿಗಿರ ವಿಭಿನ್ನ ಹೆಸರುಗಳು. ಜೊತೆಗೆ ಇವರು ಮದುವೆ ಆದ ಮೇಲೆ, ಶಿವನ ಮದುವೆ ಆದ್ಮೇಲೆ ಅವ್ರಿಗೆ ಬಂದಂತ ಹೆಸರು ಚಂದ್ರಗಂಟ. ಅದಕ್ಕೋಸ್ಕರ ಮದುವೆ ಆಗಿರೋಂತ ಸ್ತ್ರೀಯರು ಅಂದ್ರೆ ನಾವು ಎಲ್ಲರೂ ಈ ಶ್ಲೋಕವನ್ನ ಹೇಳ್ಕೊಂಡ್ರೆ ನಮ್ಮ ವೈವಾಹಿಕ ಜೀವನ, ಜೊತೆಗೆ ನಮ್ಮ ಮನೇಲಿರೋಂತ ಒಂದು ಕಷ್ಟಗಳು, ನಮ್ಮ ಮಕ್ಕಳಿಗೆ ಅಗತ್ಯ ಇರೋಂತ ಒಂದು ಒಳ್ಳೆ ಒಳಪುಗಳು ಎಲ್ಲ ಆಗತ್ತೆ. ಸೊ ಹಾಗಾದ್ರೆ ನಾನು ಇವಾಗ ಆ ಶ್ಲೋಕನ ಹೇಳ್ತೀನಿ. ದಯವಿಟ್ಟು ಇದನ್ನ ನಿಮಗೆ ಸಾಧ್ಯವಾದ್ರೆ 108 ಸತಿ ಹೇಳಿ ಇವತ್ತು ದೀಪ ಹಚ್ಚುವಾಗ. ಇಲ್ಲ ಅಂದ್ರೆ 16 ಸತಿ ಯಾರು ಹೇಳಿ ಸ್ನೇಹಿತರೆ. ಆ ಶ್ಲೋಕ ಇವಾಗ ಹೇಳ್ತೀನಿ. ಓಂ ದೈವಿಯೇ ಚಂದ್ರಗಂಟಾಯೇ ನಮಃ. ಮತ್ತೊಂದ್ಸತಿ ಹೇಳ್ತೀನಿ, ಓಂ ದೈವಿಯೇ ಚಂದ್ರಗಂಟಾಯೇ ನಮಃ. ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳಪನ್ನ ಕೊಡುತ್ತೆ. ಇದು ನಮ್ಮ ಪುರಾಣಗಳಲ್ಲಿ ಕೂಡ ಬರ್ದಿದೆ. ಜೊತೆಗೆ ನಮ್ಮ ದಸರಾ ಹಬ್ಬನ ನಾಡು ಹಬ್ಬ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಾವು ನಮ್ಮ ನಾಡಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಆಚರಿಸೋದು. ನಾವು ಕರ್ನಾಟಕದಲ್ಲಿ ದಸರಾ ಅಂತೀವಿ, ಬೊಂಬೆಗಳ ಹಬ್ಬ ಅಂತೀವಿ, ನವರಾತ್ರಿ ಅಂತ ಕರಿತೀವಿ. ಅದೇ ತರ ಮಹಾರಾಷ್ಟ್ರದಲ್ಲಿ ದಶರಾ ಅಂತ ಹೇಳ್ತಾರೆ. ಡೆಲ್ಲಿ, ಪಂಜಾಬ್, ಹರಿಯಾಣದಲ್ಲಿ ರಾಮಲೀಲಾ ಅಂತ ಕರೀತಾರೆ. ಬೆಂಗಾಳದಲ್ಲಿ ದುರ್ಗಾ ಪೂಜೆ ಅಂತ ಕೂಡ ಹೇಳ್ತಾರೆ. ಈ ಒಂದು ದಸರಾ ಹಬ್ಬನ ಬೇರೆ ಒಂದು ಕಂಟ್ರೀಸ್ ಕೂಡ ಆಚರಿಸ್ತಾರೆ. ಯಾವ್ದಪ್ಪ ಅಂದ್ರೆ ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ, ಈ ಒಂದು ದೇಶದಲ್ಲಿ ಕೂಡ ದಸರಾ ಹಬ್ಬನ ಆಚರಿಸ್ತಾರೆ. ನೋಡಿದ್ರಲ್ಲ ಈ ಒಂದು 3ನೇ ದಿನದ ವಿಶೇಷತೆ. ಮತ್ತೆ ನಮ್ಮ ದಸರಾ ಹಬ್ಬನ ರಾಷ್ಟ್ರದ ಹಬ್ಬ ಒಂದು ಬೇರೆ ದೇಶಗಳಲ್ಲಿ ಆಚರಿಸ್ತಾರೆ ಅಂತ ನಾನು ಇವತ್ತು ತಿಳಿಸ್ಕೊಡೋ ಅಂತ ಈ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವಿಷಯದ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತಾ ಇರ್ತೀನಿ. ಕಾಯ್ತಾ ಇರಿ. ನಿಮ್ಮೆಲ್ಲರ ಸೂಪರ್ ಸಿರಿ ರಾಕೇಶ್. ಥ್ಯಾಂಕ್ ಯು.